ಎರಡು ಮಾತು ಕೇಳ್ತೀವಿ ಅಂತ ನಾನು ಭಾವಿಸ್ ಮಾಡಿದ್ದೇನೆ. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೇ, ಬಹುಶಃ ನಿಮ್ಗೆಲ್ಲ ನಾವು ಹೊಸಬ್ರೇನಲ್ಲ. ನನ್ನ ಎಷ್ಟು ಸಾರಿ ಈ ವೇದಿಕೆಯಲ್ಲಿ ನೋಡಿದ್ದೀರಿ? ಇದು 4ನೇ ಸಾರಿ, 4 ಸಾರಿ ಬಂದಿದ್ದೇನೆ. ನಾನು ನಮಗೆ ಅನಿಲ್ ಬಾಬು ಅವ್ರಿಗೆ ಚಂದ್ರೇಗೌಡರು ಹೇಳಿದೆ, ನಿಮ್ಮ ಸಂಸ್ಥೆ ಸದಸ್ಯರನ್ನ ನಾನು ನೋಡಿ ಬೇಜಾರಾಗಿದೆ, ನಾನು ಈ ಸಾರಿ ಬರಲ್ಲ ಸರ್ ಅಂತ ಹೇಳಿದೆ. ಅವರು ಇಲ್ಲ ಬರಲಿಲ್ಲ ನೀವು ಅಂತ ಹೇಳಿದ್ರೆ ಚಂದ್ರೇಗೌಡರನ್ನ ಡೆಪ್ಯೂಟ್ ಮಾಡ್ಬಿಡ್ತೀನಿ ಮದ್ದೂರಿಗೆ. ಹಾಗಾಗಿ ಚಂದ್ರೇಗೌಡರನ್ನ ಮದ್ದೂರು ಗಂಟೆ ನಾವು ಕರ್ಸ್ಕೊಳ್ಳೋದು ಉಚಿತವಲ್ಲ ಅಂತ ಹೇಳಿ ನಾನು ಅವ್ರಿಗೆ ಹೇಳಿದೆ 6:30 ಗಂಟೆಗೆ ಬರ್ತೀನಿ ಅಂತ ಹೇಳಿ. ಬಹುಶಃ 1-2 ನಿಮಿಷ ವ್ಯತ್ಯಾಸ ಆಗಿರ್ಬೋದು, ನಾನು ಸಮಯಕ್ಕೆ ಸರಿಯಾಗಿ ಬಂದಿದ್ದೇನೆ. ಆದರೆ ನಾವು ಸಮಯಕ್ಕೆ ಸರಿಯಾಗಿ ಬರಲಿಕ್ಕೆ ಸಾಧ್ಯ ಆಗಲಿ ಅಂತಕ್ಕಂಥ ಒಂದು ಕಾರಣದಿಂದ ನನಗೆ ಕೊಟ್ಟಿರ್ತಕ್ಕಂಥ ಅಸೈನ್ಮೆಂಟ್ನ ನಮ್ಮ 1ನೇ ಪ್ರಾಂಶುಪಾಲರಾದಂಥ ಚಂದ್ರಶೇಖರ್ ಅವರು, ನಾನು ಆಗಲೇ ಕೇಳ್ಕೊಂಡೆ, ಒಂದು 5 ನಿಮಿಷ ಸುಮ್ಮನೆ ನಾನು ಹೆಚ್ಚಿಗೆ ಮಾತಾಡಲ್ಲ ಅಂತ. ಚಂದ್ರಶೇಖರ್ ಅವರು ನೆರವೇರಿಸಿ ನನ್ನ ಒಂದು ಕಾರ್ಯವನ್ನು ಸುಗಮಗೊಳಿಸಿದರು. ಜೊತೆಗೆ ಇನ್ನೊಂದೇನೋ ಒಂದು ನಿಮ್ಮಿಂದ ಕಲಿಬೇಕಾದಂಥ ಪಾಠ, ಜಿಲ್ಲೆದವರೆಲ್ಲ ಕಲಿಬೇಕು ನಾವು. ಕಾರಣ ಏನು ಅಂದರೆ ಹಳ್ಳಿಲಿದ್ರು ಕೂಡ ನೀವು ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಸ್ಥಾಪನೆ ಮಾಡಿದ್ದೀವಿ. ಆದರೆ ನಾವು ಟೌನ್ನಲ್ಲಿ ಇಟ್ಕೊಂಡು ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಉದ್ದೇಶದಲ್ಲಿ ನಾನು ಗೌರವ ಕೇಳ್ಕೊಳ್ತೇನೆ. ಈ ನಾವು ಅರ್ಕೆನವರು ಮಾಡ್ಕೊಂಡಿರ್ತಕ್ಕಂಥ ಒಂದು ಗಟ್ಪಾಡನ್ನು ನೀವು ಕೂಡ ಅನುಸರಿಸ್ಕೊಡಿ. ಅಂದರೆ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮವನ್ನು ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಈಗಾಗಲೇ ಇದು 3ನೇ ವರ್ಷ ಶುರುವಾಗಿದೆ. 3ನೇ ವರ್ಷಕ್ಕೆ ಒಳ್ಳೆ ಯುವಕ ಉತ್ಸಾಹಿ ಅಧ್ಯಕ್ಷರು, ಹಾಗೆ ಕಳೆದ ವರ್ಷ ಖಜಾಂಚಿ ಆಗಿದ್ದವ್ರನ್ನ ಈ ಸರಿ ಪ್ರಮೋಷನ್ ಕೊಟ್ಟು ಸೆಕ್ರೆಟರಿ ಮತ್ತು ಹೊಸ ಟ್ರೆಸರರು ಎಲ್ಲರೂ ಕೂಡ ಮಾಡಿದ್ರು. ಇವೆಲ್ಲರೂ ಕೂಡ ಬಹಳ ಯುವಕರು ಮತ್ತು ಉತ್ಸಾಹಿಗಳು. ಯಾವಾಗಲೂ ಕೂಡ 8 ಮಾಡಿದಂಥ ಕೆಲಸವನ್ನ ವಯಸ್ಸಾದವರು ಮಾಡ್ಲಿಕ್ಕೆ ಆಗಲ್ಲ. ಕಾರಣ ಏನು ಅಂದ್ರೆ, ವಯಸ್ಸಾದವ್ರಿಗೆ ಬುದ್ಧಿ ಇರ್ಬೋದು, ಅನುಭವ ಇರ್ಬೋದು, ಮನಸ್ಸಿನಲ್ಲಿ ಏನೆಲ್ಲ ಮಾಡಬೇಕು ಅಂತ ಕ್ರಿಯೇಟಿವ್ ಮೈಂಡ್ ಇದ್ರು ಕೂಡ ಬಾಡಿ ಪರ್ಮಿಟ್ ಮಾಡಲ್ಲ ಇಲ್ವಾ? ಆದರೆ ಹುಡುಗರಿಗೆ ಏನು ಅಂತ ಹೇಳಿದ್ರೆ, ನಿಮ್ಮ ಒಂದು ಮಾರ್ಗದರ್ಶನವನ್ನು ಪಡ್ಕೊಂಡು ಹೆಚ್ಚು ಕೆಲಸವನ್ನು ಮಾಡಲಿಕ್ಕೆ ಅವ್ರಿಗೆ ಖಂಡಿತವೂ ಕೂಡ ಸಾಧ್ಯ ಆಗುತ್ತೆ. ಆ ದಿಶೆಯಲ್ಲಿ ನಾನು ಆಗಲೇ 2-3 ಸಾರಿ ಬಂದಾಗಲೂ ಕೂಡ ಹೇಳಿದೆ, ಅರ್ಕೆರೆದಲ್ಲಿ ರೋಟರಿ ಕ್ಲಬ್ ಇಲ್ಲ, ಅರ್ಕೆರೆದಲ್ಲಿ ಲಯನ್ಸ್ ಕ್ಲಬ್ ಇಲ್ಲ ಇಲ್ವಾ? ಆದರೆ ನಮ್ಮದು ಅಂತಾರಾಷ್ಟ್ರೀಯ ಸಂಸ್ಥೆ ಅಂತಕ್ಕಂಥದ್ದು, ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಇರ್ತಕ್ಕಂಥದ್ದು ಇದು ಒಂದೇ ಇಲ್ವಾ? ಈ ಒಂದು ವಿಷಯದಲ್ಲಿ ನೀವು ಈ ಒಂದು ಗ್ರಾಮದಲ್ಲಿ, ಅರ್ಕೆರೆ ತುಂಬ ದೊಡ್ಡ ಗ್ರಾಮ, ನಿಮ್ಮಲ್ಲಿ ಬಹುಶಃ 12,000 ಓಟಿರ್ಬೇಕು ಇವಾಗ. ದೊಡ್ಡ ಗ್ರಾಮ ಅದು. ಮಾಮೂಲಿ ನಮ್ಮ ಕುಡ್ಲಿಂಗಿಂದ ಬರುವಾಗ ಹೇಳ್ಕೊಂಡು ಬರ್ತಾ ಇದ್ರು, ಆಲೆ 20 ವರ್ಷದಿಂದಲೇ ಅರ್ಕೆರೆ 6,000, ಬನ್ನೂರು 3,000 ಅಂತಕ್ಕಂಥದ್ದು ಇತ್ತು ಅಂತಕ್ಕಂಥದ್ದು. ಅದು ಕಾರ್ಯಕ್ರಮ ಬೆಳ್ಕೊಂಡು ಬಂದಿದೆ. ಆ ದಿಶೆಯಲ್ಲಿ ತುಂಬ ದೊಡ್ಡ ಗ್ರಾಮ. ನಿಮಗೆ ಈ ಸೇವೆ ಸಂಸ್ಥೆ ಏನಿದೆ, ತುಂಬ ಕೆಲಸವನ್ನು ಮಾಡಲಿಕ್ಕೆ ವಿಪುಲವಾದಂಥ ಅವಕಾಶ ಇರ್ತಕ್ಕಂಥದ್ದು ನಿಮ್ಮಲ್ಲಿ. ನೀವು ಜನಸಂಖ್ಯೆಗೆ ಲೆಕ್ಕ ಹಾಕೊಂಡು ಹೋಗೋದಾದ್ರೆ, ನಮ್ಮ ಮಂಡ್ಯದಲ್ಲೇ ಜಾಸ್ತಿ ಅಲಯನ್ಸ್ ಸಂಸ್ಥೆ ಇದ್ದಾವೆ ಇಲ್ವಾ? 10,000ಕ್ಕೆ ಒಂದು ಅಲಯನ್ಸ್ ಸಂಸ್ಥೆ ಕಡಿಮೆನೆ. ನೀವು ಕೆಳ ಬೀದಿ ಮೇಲ್ಗಡೆ ಬೀದಿಲಿ ಆ್ಯಡ್ ಮಾಡ್ಬೋದು. ಆದರೆ ಒಂದೇ ಸಂಸ್ಥೆ ನಿಜವಾಗ್ಲೂ ಕೂಡ ಒಳ್ಳೆ ಕೆಲಸಗಳನ್ನು ಕೂಡ ಮಾಡ್ತಾ ಇದೆ. ಇನೋವೇಟಿವ್ ಆಕ್ಷನ್ಸ್ ಎಲ್ಲ ನೀವು. ಆ ದಿಶೆಯಲ್ಲಿ ನಮಗೆ ಅನಿಲ್ ಬಾಬು ಅವರು ಆಗ್ಬೋದು, ಚನ್ನೇಗೌಡರಾಗ್ಬೋದು, ಸೋಮಶೇಖರ್ ಆಗ್ಬೋದು, ಇವೆಲ್ಲರೂ ಕೂಡ ನಮ್ಮ ಸ್ನೇಹಿತರು ಮರ್ತೋದೆ ಆನಂದೈನರ್ ಆಗ್ಬೋದು, ಇವೆಲ್ಲರೂ ಬುದ್ಧಿಜೀವಿಗಳಿದೆ. ನೀವೇನಾದರೂ ಒಂದು ಹೇಳಿದ್ರೆ ಗ್ರಾಮದಲ್ಲಿ ಕೇಳುವಂಥ ಜನಗಳು ಕೂಡ ಇದ್ದಾರೆ ಇಲ್ವಾ? ಆ ಒಂದು ದೃಷ್ಟಿಯಿಂದ ನೀವೆಲ್ಲರೂ ಕೂಡ ಈ ಹೆಚ್ಚು ಕಾರ್ಯಕ್ರಮಗಳ ಮುಖಾಂತರ ಈ ಒಂದು ಸಂಸ್ಥೆ ಹೆಸರನ್ನ ಗ್ರಾಮದಲ್ಲಿ ಕೆಳಗಡೆ ಬೀದಿಯಿಂದ ಮೇಲ್ಗಡೆ ಬೀದಿವರೆಗೂ ಕೂಡ ಯಾರು ಕೇಳಿದ್ರು ಕೂಡ ಅಲಯನ್ಸ್ ಸಮಸ್ಯೆ ಅಂತಕ್ಕಂಥದ್ದು. ಎಲ್ಲ ಹೆಣ್ಮಕ್ಳೆಲ್ಲ ಬಂದಿದ್ದೀರಿ, ನೀವೆಲ್ಲ ಸಂಘ ಸಂಸ್ಥೆಗಳಿಗೆಲ್ಲ ಹೋಗ್ತೀರಿ. ಒಬ್ಬೊಬ್ರು ಹೆಣ್ಮಕ್ಳು 10 ಜನ ಹೆಂಗಸರು ಹೇಳಿದ್ರು ಕೂಡ ಎಷ್ಟು ಜನಕ್ಕೆ ಅಲಯನ್ಸ್ ಸಂಸ್ಥೆ ಬಗ್ಗೆ ಗೊತ್ತಾಯ್ತು, ಎಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಇಲ್ವಾ? ಇದ್ರ ಜೊತೆಗೆ ಹೆಚ್ಚು ಯುವಕರನ್ನ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಬಹಳ ವಿದ್ಯಾವಂತರಿಲ್ಲ ನಿಮ್ಮಲ್ಲಿ. ಇಂಥ ವಿದ್ಯಾವಂತರು ಇಲ್ಲ ಅಂತಕ್ಕಂಥದ್ದೇ ಇಲ್ಲ. ನಿಮ್ಮ ಅರ್ಕೆರೆಯಲ್ಲಿ ಎಲ್ಲ ವಿದ್ಯಾವಂತರು ಕೂಡ ಇದೆ, ಎಲ್ಲ ರಾಜಕೀಯ ವ್ಯಕ್ತಿಗಳು ಕೂಡ ಇದೆ. ಅವರೆಲ್ಲ ಬೆಳೆಸ್ಕೊಳ್ಳಿ,
ಸಂಸ್ಥೆನ ಭಾಳ ಬೃಹದಾಕಾರವಾಗಿ ಬೆಳೆಸಿ ಅಂತ ಹೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ. ನಾನು ಅನಿಲ್ ಬಾಬು, ನೀವು ನಿಮ್ಮ ಒಂದು ಗ್ರಾಮದಲ್ಲಿ ಯಾವ್ದಾದ್ರು ಕೂಡ ನೀವು 10 ಗ್ರಾಮದಲ್ಲಿ ಅಲಯನ್ಸ್ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಗುರಿಯನ್ನು ಇಟ್ಟು ಇಲ್ವಾ? ನೀವು ಬೇಕಾದಷ್ಟಿದೆ, ಈ ಕಡೆ ಬನ್ನೂರಿದೆ, ಈ ಕಡೆ ಕೊಡಿಯಾಲ ಇದೆ, ಯಾವ್ದಾರು ಒಂದು ಗ್ರಾಮದಲ್ಲಿ ಒಂದು ಏಕೆಂದ್ರೆ ಇಲ್ಲಿ ನಮ್ಮಲ್ಲಿ ಮಹಿಳಾ ಸಂಘ ಇರ್ತಕ್ಕಂಥ ಹೇಳಿದ್ರೆ ಮಾತ್ರ ಅಷ್ಟೇ. ಮತ್ತೆ ಕೊಡಿಯಾಲದಲ್ಲಿ ಒಂದು ಉತ್ಪನ್ನವಾದಂಥ ಅವಕಾಶ ಇದೆ, ಸ್ನೇಹಿತರಿದ್ದಾರೆ. ಜೊತೆಗೆ ನಮ್ಮ ಕಾರ್ಯದರ್ಶಿ ಸರಿ ಸಿಇಒ ಅಲ್ವಾ, ಅವರು ಎಲ್ಲ ಎಲ್ಲೆಲ್ಲಿ ಅವ್ರ ಸ್ನೇಹಿತರಿದ್ದಾರೆ ಸಿಇಒಗಳು, ಅಲ್ಲೆಲ್ಲ ಒಂದು ಮಾಡ್ಬೋದು. ಹಾಗಾಗಿ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡೋದ್ರ ಮುಖಾಂತರ ಅವನ್ನೆಲ್ಲ ಒಂದು 2-3 ಸಾರಿ ಇನ್ವೈಟ್ ಮಾಡ್ತು ಅಂತ ಹೇಳಿದ್ರೆ ಒಂದು 20 ಜನ ಸೇರಿಸ್ಕೊಂಡು ಒಂದು ಸಂಸ್ಥೆನ ಮಾಡ್ತಾರೆ. ಆ ದಿಶೆಯಲ್ಲಿ ನಿಮಗೆ ಒಂದೊಂದು 2-3 ಸಂಸ್ಥೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ವಿಪುಲವಾದಂಥ ಅವಕಾಶ ಇದೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಚೆನ್ನಾಗಿ ಈ ಸಂಸ್ಥೆ ಹೆಸರನ್ನು ಮಾಡಲಿ, ಕಾರ್ಯಕ್ರಮಗಳನ್ನ ಮಾಡೋದ್ರ ಮುಖಾಂತರ ಸಮಾಜವನ್ನು ತಲುಪಲಿ ಅಂತ ಹೇಳಿ ನನಗೆ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮಗೆಲ್ಲರಿಗೂ ಒಂದ್ಸಲ ಉದ್ಘಾಟನೆ ಮಾಡಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.